ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಾವು ಕನ್ನಡದಲ್ಲಿ ಸೈನ್ಸ್ ಅನ್ನ ಕಲಿತಾ ಹೋಗೋಣ. ಇವತ್ತಿನ ಟಾಪಿಕ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಸರಳ ಆಂದೋಲನ ಚಲನೆ. ಏನಪ್ಪ ಸರಳ ಆಂದೋಲನ ಚಲನೆ ಅಂದ್ರೆ, ಈ ಚಲನೆಯು ಆವರ್ತಕ ಮತ್ತು ಆಂದೋಲಕ ಆಗಿರುತ್ತದೆ. ಪಿರಿಯಾಡಿಕ್ ಮತ್ತೆ ಆಸಿಲೇಟರಿ ಮೋಷನ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಚಲನೆ ಅಂತ. ಯಾವ್ದಾದ್ರು ಒಂದು ವಸ್ತು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಸ್ಥಾನ ಪಲ್ಲಟಗೊಂಡಿದೆ ಅಂದ್ರೆ ನಾವೇನಂತ ಹೇಳ್ತೀವಿ, ಅದು ಚಲನೆಯಲ್ಲಿದೆ ಅಂತ ಹೇಳ್ತೀವಿ. ಹಾಗಾಗಿ ಯಾವ ಚಲನೆ ಪಿರಿಯಾಡಿಕ್ ಆವರ್ತಕ ಅಂದ್ರೆ ಒಂದು ರೆಗ್ಯುಲರ್ ಟೈಮ್ ಆದ್ಮೇಲೆ ಅದು ರಿಪೀಟ್ ಆಗ್ತಾ ಬರಬೇಕು. ಅದನ್ನ ಏನಂತ ಹೇಳ್ತೀವಿ, ಪಿರಿಯಾಡಿಕ್ ಅಥವಾ ಆವರ್ತಕ ಅಂತ ಹೇಳ್ತೀವಿ. ಅಂದ್ರೆ 1 ಸೆಕೆಂಡಿಗೆ ಒಂದ್ಸಲ ಮೋಷನ್ ಏನಾಗ್ತಾ ಇರತ್ತೆ, ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಅಂದ್ರೆ ಆಫ್ಟರ್ ಒನ್ ಸೆಕೆಂಡ್ ಏನಾಗ್ತಾ ಇರತ್ತೆ, ಮೋಷನ್ ಆಗ್ತಾ ಇರತ್ತೆ. ಅದನ್ನ ಏನಂತ ಹೇಳ್ತೀವಿ, ಪಿರಿಯಾಡಿಕ್ ಮೋಷನ್ ಅಂತ ಹೇಳ್ತೀವಿ. ಮತ್ತೆ ಆಂದೋಲಕ ಅಂದ್ರೆ ಆಸಿಲೇಟರಿ, ಹೀಗೆ ಹೋಗಿ ಹೀಗೆ ಬರ್ತಾ ಇರ್ತದೆ. ಅದನ್ನ ಏನಂತ ಹೇಳ್ತೀವಿ, ಆಂದೋಲಕ ಚಲನೆ ಅಂತ ಹೇಳ್ತೀವಿ. ಒಂದು ವಸ್ತುವು ತನ್ನ ಸಮತೋಲನ ಸ್ಥಾನದಿಂದ ಅಂದ್ರೆ ಮೀನ್ ಪೊಸಿಷನ್ ನಿಂದ ಚಲಿಸಿದಾಗ ಅದರ ಮೇಲೆ ವರ್ತಿಸುವ ಮರುಸ್ಥಾಪಕ ಬಲವು ಅದರ ಸ್ಥಾನ ಪಲ್ಲಟಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಮತ್ತು ಯಾವಾಗಲೂ ಮಧ್ಯಸ್ಥಾನದ ಕಡೆಗೆ ಮುಖ ಮಾಡಿರುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಡಯಾಗ್ರಾಮ್ ನೋಡೋಣ. ಮೇನ್ ಪೊಸಿಷನ್ ಅಂದ್ರೆ ಮಧ್ಯದಲ್ಲಿರುವಂತಹ ಕೇಂದ್ರ ಸ್ಥಾನ ಆಗಿರುತ್ತೆ. ಯಾವಾಗ ಒಂದು ವಸ್ತು ಈ ಸ್ಥಾನ ಮೇನ್ ಪೊಸಿಷನ್ ಇಂದ ಈಚೆ ಹೋಗುತ್ತಲ್ವಾ, ಇದನ್ನೇ ನಾವೇನಂತ ಹೇಳೋದು, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತ ಹೇಳ್ತೀವಲ್ವಾ. ಈ ಮೋಷನ್ ಈ ಕಡೆ ಹೋಯ್ತು ಅಂದ್ರೆ ಇದಕ್ಕೆ ರಿವರ್ಸ್, ನ್ಯೂಟನ್ಸ್ ಥರ್ಡ್ ಲಾ ನಿಮಗೆ ಗೊತ್ತಾ ಇರುತ್ತೆ. ರಿವರ್ಸ್ ಇನ್ನೊಂದು ಫೋರ್ಸ್ ಆಕ್ಟ್ ಆಗುತ್ತಲ್ವಾ, ಅದನ್ನೇ ನಾವೇನಂತ ಹೇಳ್ತೀವಿ, ಮರುಸ್ಥಾಪಕ ಬಲ ಅಥವಾ ರೆಸ್ಟೋರಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಈ ಕಡೆ ಹೋದಂಗೂ ಅದನ್ನ ವಾಪಸ್ ಈ ಕಡೆ ಎಳೆಯೋದಕ್ಕೆ ಇನ್ನೊಂದು ಫೋರ್ಸು ಆಕ್ಟ್ ಆಗ್ತಾ ಇರುತ್ತೆ, ಅದು ಮರುಸ್ಥಾಪಕ ಬಲ. ಅದು ಯಾವಾಗ್ಲೂ ಯಾವ ಕಡೆ ಮುಖ ಮಾಡಿರುತ್ತೆ ಅಂದ್ರೆ ಟುವರ್ಡ್ಸ್ ಮೀನ್ ಪೊಸಿಷನ್ ಅಥವಾ ಕೇಂದ್ರ ಸ್ಥಾನದ ಕಡೆ ಮುಖ ಮಾಡಿರುತ್ತೆ. ಅದನ್ನೇ ಹೇಳ್ತಾ ಇದೀವಿ. ಮತ್ತೆ ಯಾವ್ದಕ್ಕೆ ಅದು ಏನಾಗಿರುತ್ತೆ ಅಂದ್ರೆ ಅಕೌಂಟಬಲ್ ಆಗಿರುತ್ತೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಥವಾ ಸ್ಥಾನ ಪಲ್ಲಟ. ಈ ಮೀನ್ ಪೊಸಿಷನ್ ಇಂದ ಈ ಫೋರ್ಸು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿರುತ್ತೆ ಅದಕ್ಕೆ ಏನಾಗಿರುತ್ತೆ, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅಂದ್ರೆ ಅದು ಜಾಸ್ತಿ ಆದ್ರೆ ಫೋರ್ಸು ಜಾಸ್ತಿ ಆಗುತ್ತೆ, ಸ್ಥಾನ ಪಲ್ಲಟ ಕಮ್ಮಿ ಆದ್ರೆ ಫೋರ್ಸು ಏನಾಗುತ್ತೆ, ಕಮ್ಮಿ ಆಗುತ್ತೆ. ಇದು ಮರುಸ್ಥಾಪಕ ಬಲ ಅಂತ ಹೇಳಿದ್ವಲ್ಲ, ರೆಸ್ಟೋರಿಂಗ್ ಫೋರ್ಸು. ಅದೇ ವಸ್ತುವನ್ನು ಹಿಂದಕ್ಕೆ ಎಳೆಯುವ ಬಲ ಯಾವಾಗ್ಲೂ ಮಧ್ಯದ ಕಡೆಗೆ ಇರುತ್ತೆ. ಅಂದ್ರೆ ಆಬ್ಜೆಕ್ಟ್ ಈ ಕಡೆ ಮೂವ್ ಆಯ್ತು ಅಂದ್ರೆ ರೆಸ್ಟೋರಿಂಗ್ ಫೋರ್ಸು ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಅದು ಯಾವಾಗ್ಲೂ ಮಧ್ಯದ ಕಡೆ ಇರುತ್ತೆ, ಅಂದ್ರೆ ಟುವರ್ಡ್ಸ್ ಸೆಂಟರ್ ಇರುತ್ತೆ ಅಂತ. ವೇಗೋತ್ಕರ್ಷ ಆಕ್ಸಿಲರೇಷನ್ ಸ್ಥಾನ ಪಲ್ಲಟಕ್ಕೆ ಅನುಗುಣವಾಗಿರುತ್ತೆ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗುತ್ತೋ ಅಷ್ಟು ಆಕ್ಸಿಲರೇಷನ್ ಅಥವಾ ವೇಗೋತ್ಕರ್ಷ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶಕ್ತಿಯು ನಿರಂತರವಾಗಿ ಚಲನ ಶಕ್ತಿ ಕೈನೆಟಿಕ್ ಎನರ್ಜಿ ಮತ್ತು ಪ್ರಚನ್ನ ಶಕ್ತಿ ಪೊಟೆನ್ಷಿಯಲ್ ನಡುವೆ ಬದಲಾಗ್ತಾ ಇರುತ್ತೆ. ನಿಮಗೆ ಗೊತ್ತು, ಯಾವುದೇ ಆಬ್ಜೆಕ್ಟು ಮೂವಿಂಗ್ ಆಗಿದ್ರೆ ಅದ್ರಲ್ಲಿ ಆಕ್ಟ್ ಆಗುವಂತಹ ಎನರ್ಜಿ ಯಾವ್ದಾಗಿರುತ್ತೆ, ಕೈನೆಟಿಕ್ ಎನರ್ಜಿ ಆಗಿರುತ್ತೆ ಅಥವಾ ಚಲನ ಶಕ್ತಿ. ಪ್ರಚನ್ನ ಶಕ್ತಿ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ. ಅದು ಯಾವ ವಸ್ತು ರೆಸ್ಟ್ ಪೊಸಿಷನ್ಗೆ ಬರುತ್ತಲ್ವಾ ಅಲ್ಲಿ ಏನಾಗಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ ಅಥವಾ ಅತಿ ಹೆಚ್ಚಾಗಿರುತ್ತೆ. ಇವಾಗ ಒಂದು ಆಂದೋಲನ ಅಂತ ತಗೊಂಡ್ರೆ, ಒಂದು ಆಂದೋಲನ ಚಲನೆ ಅಂತ ತಗೊಂಡ್ರೆ, ಒಂದು ಪೆಂಡುಲಮ್ ಹೋಗ್ತಾ ಇದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಅದೇನಾಗುತ್ತೆ, ರೆಸ್ಟಿಗೆ ಬರುತ್ತೆ. ರೆಸ್ಟ್ ಇಮಿಡಿಯೇಟ್ 1 ಸೆಕೆಂಡ್ ಅಲ್ಲೇ ಏನಾಗುತ್ತೆ, ಅದು ವಾಪಸ್ ಈ ರೀತಿ ಬರುತ್ತಲ್ವಾ. ಇಲ್ಲಿಂದ ಇಲ್ಲಿಗೇನೋ ಆಲ್ಟಿಟ್ಯೂಡ್ ಜಾಸ್ತಿ ಇರುತ್ತೆ, ಹಾಗಾಗಿ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅದು 1 ಸೆಕೆಂಡ್, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಏನೋ ರೆಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ ಅಂದ್ರೆ ಇಲ್ಲ ಆಕ್ಟ್ ಆಗೋದು ಪೊಟೆನ್ಷಿಯಲ್ ಎನರ್ಜಿ ಆಗಿರುತ್ತೆ. ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಇರುತ್ತೆ. ಹಾಗೇನೆ ಇದು ಕೈನೆಟಿಕ್ ಎನರ್ಜಿ, ಮೂವ್ ಆಗ್ತಾ ಇರುವಾಗ ಕೈನೆಟಿಕ್ ಎನರ್ಜಿ ಏನಾಗ್ತಾ ಇರುತ್ತೆ, ಅಪ್ಲೈ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ನಮಗೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಯಾವ ರೀತಿ ಬರುತ್ತೆ ಅಂದ್ರೆ ಎಲ್ಲಿ ಯಾವ ಫೋರ್ಸ್ ಆಕ್ಟ್ ಆಗುತ್ತೆ, ಇದರ ಹಿಂದೆ ಇರುವಂತಹ ಶಕ್ತಿ ಯಾವುದು ಅಂತ ಕೇಳ್ತಾರಲ್ವಾ, ಅದನ್ನ ನೋಡ್ತಾ ಹೋಗೋಣ. ಗಡಿಯಾರಗಳು, ಲೋಲಕ ಗಡಿಯಾರಗಳು ಮತ್ತು ಕ್ವಾರ್ಟ್ಸ್ ವಾಚ್ಗಳು ಆಂದೋಲನ ತತ್ವದ ಮೇಲೆ, ಆಸಿಲೇಟರಿ ಮೋಷನ್ ಮೇಲೆ ವರ್ಕ್ ಮಾಡುತ್ತೆ. ನಿಮಗೆ ಗೊತ್ತಾ ಇದೆ, ಹಳೆ ಕಾಲದಲ್ಲಿ ಗಡಿಯಾರಗಳು ಒಂದು ಪೆಂಡುಲಮ್ ಇರ್ತಿತ್ತು, ಅದು 1 ಅವರ್ ಆಯ್ತು ಅಂದ್ರೆ ಟನ್ ಟನ್ ಅಂತ ಸೌಂಡ್ ಕೂಡ ಮಾಡ್ತಿತ್ತು, ಅದು ರೊಟೇಟ್ ಆಗ್ತಾ ಇರ್ತಿತ್ತು ಹೀಗೆ. ಅದು ಯಾವ ಒಂದು ಮೋಷನ್ ಅಂತ ಕೇಳಿದ್ರೆ ಇಟ್ ವರ್ಕ್ಸ್ ಆನ್ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಥವಾ ಸರಳ ಆಂದೋಲನ ಚಲನೆ. ಹಾಗೆ ಗಡಿಯಾರ ಕೂಡ ನೀವು ಮಿನಿಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ನೋಡ್ತೀರಾ, ಅದು ಕರೆಕ್ಟಾಗಿ ಒಂದೊಂದು ರೊಟೇಷನ್ ಆಗ್ತಿದ್ದಂಗೆ ರಿಪೀಟ್ ಆಗುತ್ತೆ, ದಟ್ ಈಸ್ ಪಿರಿಯಾಡಿಕ್ ಮೋಷನ್ ಅಲ್ವಾ. ಸೊ ವಾಚಲ್ಲೂ ಕೂಡ ಅಪ್ಲೈ ಆಗೋದು ಯಾವುದು, ಸರಳ ಆಂದೋಲನ ಚಲನೆ ಆಗಿರುತ್ತೆ.
ನೆಕ್ಸ್ಟ್ ಭೂಕಂಪದ ಅಲೆಗಳನ್ನ ಅರ್ಥ ಮಾಡಿಕೊಳ್ಳಲು ಭೂಮಿಯ ಹೊರಪದರದ ಕಂಪನಗಳನ್ನ ಅಳೆಯಲು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಹೆಲ್ಪ್ ಮಾಡುತ್ತೆ. ಭೂಕಂಪವನ್ನ ಅಳೆಯೋದಕ್ಕೆ ನಾವು ಸಿಸ್ಮೋಗ್ರಾಫ್ ಅನ್ನು ಯೂಸ್ ಮಾಡ್ತೀವಲ್ವಾ, ಆ ಮಿಷಿನ್ ಅಲ್ಲಿ ಏನ್ ಮಾಡಿರ್ತಾರೆ, ಈ ಸಿಂಪಲ್ ಹಾರ್ಮೋನಿಕ್ ತಂತ್ರವನ್ನ ಅಳವಡಿಸ್ಕೊಂಡಿರ್ತಾರೆ. ಸೊ ಅದು ಯಾವ ರೀತಿ ಎಷ್ಟು ಟೈಮ್ ಇಂಟರ್ವಲ್ ಅಲ್ಲಿ ರಿಪೀಟ್ ಆಗುತ್ತೆ, ಯಾವ ರೀತಿ ಅದರ ಅಲೆಗಳು ಬರ್ತಾ ಇದೆ ಅನ್ನೋದ್ರ ಮೇಲೆ ಆ ಕಂಪನದ ಒಂದು ತೀವ್ರತೆಯನ್ನ ಕಂಡುಹಿಡಿಯೋದಕ್ಕೆ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ವಾಹನಗಳ ಸಸ್ಪೆನ್ಷನ್, ಸೇತುವೆಗಳ ಕಟ್ಟಡ ವಿನ್ಯಾಸದಲ್ಲಿ ಭೂಕಂಪ ನಿರೋಧ ಕಟ್ಟಗಳನ್ನ ನಿರ್ಮಿಸೋದಿಕ್ಕೆ, ಅಂದ್ರೆ ಅಲ್ಲಿ ಬರುವಂತಹ ಸೌಂಡ್ ವೈಬ್ರೇಷನ್ಸ್ ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಟೆಕ್ನಾಲಜಿ ಯೂಸ್ ಮಾಡಿಬಿಟ್ಟು ಕಟ್ಟಡಗಳು ಅಥವಾ ಸೇತುವೆಗಳ ನಿರ್ಮಾಣದಲ್ಲಿ ಈ ತಂತ್ರವನ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಮೊಬೈಲ್ ಫೋನ್ಗಳಲ್ಲಿ, ಆಸಿಲೇಟರ್ಗಳಲ್ಲಿ, ಸಿಗ್ನಲ್ ಜನರೇಟರ್ಗಳಲ್ಲೂ ಕೂಡ ನಾವು ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಉಯ್ಯಾಲೆಲ್ಲ ಆಡೋದು, ಮತ್ತೆ ಗಿಟಾರ್ ತಂತಿ, ಸ್ಪ್ರಿಂಗಿಗೆ ಕಟ್ಟಿದ ತೂಕ, ಇದೆಲ್ಲ ಏನು, ನೀವೊಂದು ಗಿಟಾರ್ ಒಂದು ತಂತಿನ ಮೀಟಿದ್ರೆ ಸಾಕು, ಅದು ಹೀಗೆ ವೈಬ್ರೇಟ್ ಆಗ್ತಾ ಹೋಗುತ್ತೆ. ಅದು ಪಿರಿಯಾಡಿಕ್ ನಿಮ್ಗೆ ಗೊತ್ತಿರುತ್ತೆ, ಮತ್ತೆ ಆಸಿಲೇಟರಿ ಮೋಷನ್ ಆಗಿರುತ್ತೆ. ಸೊ ಉಯ್ಯಾಲೆ ಅಥವಾ ಜೋಲಿ, ಸ್ಟ್ರಿಂಗು, ಮತ್ತೆ ಒಂದು ಕಲ್ಲನ್ನ ಒಂದು ದಾರಕ್ಕೆ ಕಟ್ಟಿ ಹೀಗೆ ನೀವು ಮೂವ್ ಮಾಡಿದ್ರೆ ಅದು ಕೂಡ ಸರಳ ಆಂದೋಲನ ಚಲನೆಗೆ ಒಂದು ಎಕ್ಸಾಂಪಲ್ ಆಗಿರುತ್ತೆ.